ಲೇಡೀಸ್ ಅಂಡ್ ಜೆಂಟಲ್ಮನ್, ಕೊಯಮತ್ತೂರು ಹಾರರ್ ತಮಿಳುನಾಡು ಮಹಿಳೆಯರಿಗೆ ಸುರಕ್ಷಿತ ರಾಜ್ಯನ 10 ವರ್ಷದ ಬಾಲಕಿಯ ಕ್ರೂರ ಹತ್ಯೆ. ಈಗ ವಿಜಯ್ ಸರ್ಕಾರ ಏನ್ ಮಾಡ್ತಾ ಇದೆ? ಅತ್ಯಾಚಾರ, ಹತ್ಯೆ, ಆಕ್ರೋಶ. ಈಗ ಸಿಎಂ ವಿಜಯ್ ಆಕ್ಷನ್ ತೋರಿಸ್ತಾರ? ಅಭಿವೃದ್ಧಿಯಲ್ಲಿ ನಂಬರ್ 1 ಆದ್ರೆ ಮಹಿಳಾ ಸುರಕ್ಷತೆಯಲ್ಲಿ ಫೇಲ್ಯೂರ್. ಮುಖ್ಯಮಂತ್ರಿ ವಿಜಯ್ ಸರ್ಕಾರ ಮಾತಿಗಷ್ಟೇ ಸೀಮಿತವಾಗುತ್ತಾ ಅಥವಾ ಇತಿಹಾಸದಲ್ಲಿ ನೆನಪಾಗುವಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಮುಸ್ತಿತಾ. ಕೊಯಮತ್ತೂರಿನ ನಿರ್ಜನ ಪ್ರದೇಶದಲ್ಲಿ ನಡೆದಂತಹ ಈ ಪೈಶಾಚಿಕ ಕೃತ್ಯ ತಮಿಳುನಾಡಿನ ಸುರಕ್ಷತೆಯ ಪ್ರಶ್ನೆಯನ್ನೇ ಮತ್ತೆ ಮುನ್ನೆಲೆಗೆ ತಂದಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧ ಪ್ರಕರಣಗಳು ಏರಿಕೆ ಆಗ್ತಾ ಇರೋದ್ರ ನಡುವೆ ಈ ಘಟನೆ ರಾಜ್ಯದ ಲಾ ಅಂಡ್ ಆರ್ಡರ್ ಮೇಲೆ ಗಂಭೀರ ಪ್ರಶ್ನೆಯನ್ನೇ ಎತ್ತಿದೆ. ಆರೋಪಿಗಳು ಬಾಲಕಿಯನ್ನ ಆಮಿಷ ಒಡ್ಡಿ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿ ಬಳಿಕ ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸರು ವರದಿಗಳಲ್ಲಿ ತಿಳಿಸಿದ್ದಾರೆ. ಎನ್ಸಿಆರ್ಬಿ ಅಂಕಿಅಂಶಗಳ ಪ್ರಕಾರ ತಮಿಳುನಾಡಿನಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಕಳೆದ ಕೆಲವು ವರ್ಷಗಳಲ್ಲಿ ಏರಿಕೆಯನ್ನ ಕಂಡಿದೆ. ಅತ್ಯಾಚಾರ, ಕಿಡ್ನಾಪ್ ಪ್ರಕರಣಗಳು ನಿರಂತರವಾಗಿ ದಾಖಲಾಗ್ತಾ ಇದೆ. ಸೌತ್ ಇಂಡಿಯಾನಲ್ಲಿ ಕಂಪ್ಯಾರಿಟ್ಲಿ ಸೇಫರ್ ಸ್ಟೇಟ್ ಅನ್ನುವಂತಹ ಇಮೇಜ್ ಇದ್ರು ಗ್ರೌಂಡ್ ರಿಯಾಲಿಟಿ ಬೇರೆ ಸ್ಟೋರಿಯನ್ನ ಹೇಳ್ತಾ ಇದೆಯಾ ಅನ್ನುವಂತಹ ಚರ್ಚೆ ಈಗ ಜೋರಾಗಿದೆ. ಸೇಫ್ ಸ್ಟೇಟ್ ಅನ್ನುವಂತಹ ಟ್ಯಾಗ್ ಮತ್ತು ಮಹಿಳೆಯರ ನೈಜ ಸುರಕ್ಷತೆಯ ನಡುವೆ ದೊಡ್ಡ ಅಂತರ ಇದೆಯಾ? ಇನ್ನು ಈ ಪ್ರಕರಣ ಈಗ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿದೆ. ಡಿಎಂಕೆ, ಎಐಎಡಿಎಂಕೆ ಸೇರಿದಂತೆ ಹಲವು ಪಕ್ಷಗಳು ಕಠಿಣ ಕ್ರಮಕ್ಕೆ ಆಗ್ರಹಿಸ್ತಾ ಇದೆ. ಆದರೆ ಸಾಮಾನ್ಯ ಜನರು ಈಗ ಕೇವಲ ಹೇಳಿಕೆಯನ್ನ ಕೇಳೋದಕ್ಕೆ ಸಿದ್ಧರಿಲ್ಲ. ಫಾಸ್ಟ್ ಟ್ರ್ಯಾಕ್ ಜಸ್ಟಿಸ್, ಕಠಿಣ ಶಿಕ್ಷೆ ಮತ್ತು ಮಹಿಳೆಯರ ಸುರಕ್ಷತೆಗೆ ಗ್ರೌಂಡ್ ಲೆವೆಲ್ ಆಕ್ಷನ್ ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಎಲ್ಲರ ಕಣ್ಣು ಈಗ ಮುಖ್ಯಮಂತ್ರಿ ವಿಜಯ್ ಸರ್ಕಾರದ ಮುಂದಿನ ಹೆಜ್ಜೆಯ ಮೇಲೆ ಇದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.